ಮುನಿರತ್ನ ವಿರುದ್ಧ ಮಹಿಳೆ ಕೊಟ್ಟಿರೋ ದೂರಿನಲ್ಲಿ ಏನಿದೆ? ಮಹಿಳೆ ಬರೆದು ಕೊಟ್ಟಿರೋ ಕಂಪ್ಲೇಂಟ್ ನಲ್ಲಿ ಏನಿದೆ ಗೊತ್ತಾ? ಕೋವಿಡ್ ವೇಳೆ ನನ್ನ ಸೇವಾ ಕಾರ್ಯ ಗುರುತಿಸಿಕೊಂಡಿದೆ. ಕೋವಿಡ್ ವೇಳೆ ನಾನು ಶಾಸಕ ಮುನಿರತ್ನಗೆ ಕರೆ ಮಾಡಿದೆ. ನಮಸ್ತೆ ಲೀಡರ್, ನಾನು ನಮ್ಮ ಭಾಗದ ಶಾಸಕ, ನಿಮ್ಮ ಬಗ್ಗೆ ಕೇಳಿದ್ದೀನಿ, ನನ್ನನ್ನ ಬಂದು ಭೇಟಿ ಮಾಡಿ ಅಂದಿದ್ದ. ಭೇಟಿಯಾದ ನಂತರ ನಮ್ಮಿಬ್ಬರ ಮಧ್ಯೆ ಆತ್ಮೀಯತೆ ಬೆಳೆಯಿತು. ಇದಾದ ಬಳಿಕ ಆಗಾಗ ವಿಡಿಯೋ ಕಾಲ್ ಮಾಡ್ತಿದ್ರು, ನಗ್ನವಾಗಿ ಕರೆ ಮಾಡುವಂತೆ ನನ್ನ ಪೀಡಿಸ್ತಿದ್ರು. ನಾನು ಅದಕ್ಕೆ ನಿರಾಕರಿಸುತ್ತಿದ್ದೆ, ಆದ್ರೂ ಬಿಡ್ತಾ ಇರಲಿಲ್ಲ. ಮತ್ತೆ ಫೋನ್ ಬಂತು, ನಿಮ್ಮಿಂದ ಸಹಾಯವಾಗಬೇಕು ಅಂತ ಹೇಳಿದ್ರು. ಸ್ಥಳವೊಂದಕ್ಕೆ ಬರಲು ನನಗೆ ಮುನಿರತ್ನ ತಿಳಿಸಿದ್ರು. ಆ ಸ್ಥಳಕ್ಕೆ ಬಂದ ನಂತರ ನಿನ್ನ ನೋಡಿದ್ರೆ ನಂಗೆ ಮೈ ಜುಮ್ ಅನ್ನುತ್ತೆ. ಹಾಗೆ ಮಾತನಾಡ್ತಾ ನನ್ನ ತಬ್ಬಿಕೊಳ್ಳಲು ಮುಂದಾದ್ರು. ಆಗ ನಾನು ವಿರೋಧ ವ್ಯಕ್ತಪಡಿಸಿದೆ. ಆಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತ ಹೇಳಿದ್ರು. ದೂರಿನಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಸಂತ್ರಸ್ತ ಮಹಿಳೆ. ಮುನಿರತ್ನ ವಿರುದ್ಧ ಮಹಿಳೆ ಕೊಟ್ಟಿರುವಂತಹ ದೂರಿನಲ್ಲಿ ಈ ಎಲ್ಲ ಅಂಶಗಳು ಕೂಡ ಇದೆ. ಮಹಿಳೆ ಬರೆದು ಕೊಟ್ಟಿರುವ ಕಂಪ್ಲೇಂಟ್ ಕಾಪಿಯಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕೋವಿಡ್ ವೇಳೆ ನನ್ನ ಸೇವಾ ಕಾರ್ಯ ಗುರುತಿಸಿಕೊಂಡಿತು. ಕೋವಿಡ್ ವೇಳೆ ನಾನು ಶಾಸಕ ಮುನಿರತ್ನಗೆ ಕರೆ ಮಾಡಿದ್ದೆ. ನಮಸ್ತೆ ಲೀಡರ್, ನಾನು ನಮ್ಮ ಭಾಗದ ಶಾಸಕ, ನಿಮ್ಮ ಬಗ್ಗೆ ಕೇಳಿದ್ದೀನಿ, ನನ್ನನ್ನ ಬಂದು ಭೇಟಿ ಮಾಡಿ ಅಂದಿದ್ದ. ಭೇಟಿಯಾದ ನಂತರ ನಮ್ಮಿಬ್ಬರ ಮಧ್ಯೆ ಆತ್ಮೀಯತೆ ಬೆಳೀತು. ಇದಾದ ಬಳಿಕ ಆಗಾಗ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ನಗ್ನವಾಗಿ ಕರೆ ಮಾಡಬೇಕು ಅಂತ ನನ್ನನ್ನ ಪೀಡಿಸ್ತಾ ಇದ್ರು. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೆ, ಆದ್ರೂ ಕೂಡ ಬಿಡ್ತಾ ಇರಲಿಲ್ಲ. ಮತ್ತೆ ಫೋನ್ ಬಂತು, ನಿಮ್ಮಿಂದ ಸಹಾಯವಾಗಬೇಕು ಅಂತ ಹೇಳಿದ್ರು. ಸ್ಥಳವೊಂದಕ್ಕೆ ಬರಲು ನನಗೆ ಮುನಿರತ್ನ ತಿಳಿಸಿದ್ರು. ಆ ಸ್ಥಳಕ್ಕೆ ಹೋಗಿದ್ದೆ, ನಿನ್ನ ನೋಡಿದ್ರೆ ನಂಗೆ ಮೈ ಜುಮ್ ಅನ್ನುತ್ತೆ ಅಂತ ಹೇಳಿ ಹಾಗೆ ಮಾತನಾಡ್ತಾ ನನ್ನ ತಬ್ಬಿಕೊಳ್ಳಲು ಮುಂದಾದ್ರು. ಆಗ ನಾನು ವಿರೋಧ ವ್ಯಕ್ತಪಡಿಸಿದೆ. ಆಗ ಒಂದು ಮಾತು ಹೇಳ್ತಾರೆ, ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್, ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರು. ಈ ಎಲ್ಲ ಅಂಶಗಳನ್ನ ದೂರಿನಲ್ಲಿ ಸಂತ್ರಸ್ತ ಮಹಿಳೆ ಉಲ್ಲೇಖ ಮಾಡಿದ್ದಾರೆ.